ಎಲ್ಲರಿಗೂ ಉದ್ಯೋಗ ಟುಡೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡ್ರಿ, ಯಾರ್ಯಾರು SSLC ನಿಮ್ಮದು ಮುಗ್ದೈತಿ ಮತ್ತು ನಾವು ಗೌರ್ಮೆಂಟ್ ಜಾಬ್ ಮಾಡ್ಬೇಕಂತ ಹೇಳಿ ನಿರೀಕ್ಷೆ ಒಳಗದಿಲ್ಲ, ಅವ್ರಿಗೊಂದು ಇವತ್ತು ಬೆಸ್ಟ್ ಜಾಬ್ ಆಪರ್ಚುನಿಟಿನ ತೊಗೊಂಬಂದನು. ವಿಡಿಯೋ ಮುಗಿಯೋವರೆಗೂ ಕೊನೆವರೆಗೂ ನೋಡಿರಿ. ಮತ್ತು ಇನ್ನಷ್ಟು ಹೆಚ್ಚಿನ ಉದ್ಯೋಗ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಲಿಕ್ಕಂದ್ರೆ ಯೂಟ್ಯೂಬ್ ನಮ್ಮ ವಿಡಿಯೋ ಸಜೆಷನ್ ನಿಮಗೆ ಮಾಡೋದ್ರಲ್ಲಿ ಲೇಟ್ ಮಾಡ್ಬೋದು. ಮತ್ತು ಅಷ್ಟು ಹೊತ್ತಿಗೆ ಲಾಸ್ಟ್ ಡೇಟ ಮುಗಿದು ಹೊಕ್ಕತಿ. ಅದಕ್ಕಾಗಿ ಬೇಗ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದರೆ ದಿನ ನಾವು ಹೊಸ ವೀಡಿಯೋಗಳನ್ನ ತೊಗೊಂಬರ್ತಿತ್ತು ಉದ್ಯೋಗದ ಮ್ಯಾಗ. ಇವತ್ತು ನೋಡಿರಿ, ಪ್ರಧಾನ ಜಿಲ್ಲಾ ನ್ಯಾಯಾಲಯದಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನ ನೇಮಕಾತಿ ಮಾಡಿಕೊಳ್ಳೋಕೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದಾನ. ಇಲ್ಲಿ ನೀವು ನೋಡ್ಬೋದು, ಉತ್ತರ ಕನ್ನಡ ಕಾರವಾರದಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನ ನೇಮಕಾತಿ ಮಾಡಿಕೊಳ್ಳಕತ್ತಾನ. ಮೊದಲೇದಾಗಿ ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಕತ್ತಂದ್ರೆ 17/8/2026ರಿಂದ 16/9/2026 ಎಂಡ್ ಆಕತಿ. ಅಂದ್ರೆ 17 ತಾರೀಕಿಂದ ಸ್ಟಾರ್ಟ್ ಆಗಿ ಮುಂದಿನ ತಿಂಗಳ 16 ತಾರೀಕು ಎಂಡ್ ಆಕೈತಿ. ಅಷ್ಟರೊಳಗೆ ನೀವು ಇದನ್ನ ಅಪ್ಲಿಕೇಶನ್ ಹಾಕಬೇಕು. ಮತ್ತು ಚಾನಲ್ ತುಂಬಕ್ಕೆ ಲಾಸ್ಟ್ ಡೇಟ 17 ತಾರೀಕು ಲಾಸ್ಟ್ ಡೇಟ್ ಐತಿ. ಮತ್ತು ಇದ್ರೊಳಗೆ ಯಾವ್ಯಾವ ಹುದ್ದೆಗಳು ಖಾಲಿ ಅದಾವಪ್ಪ ಅಂತೇಳಿ ಅಂದ್ರೆ, ಒಂದು ಆದೇಶ ಜಾರಿಕಾರ. ಟೋಟಲ್ ಹುದ್ದೆಗಳು 13 ಅದಾವ. ಇಲ್ಲಿ ನೀವು ನೋಡ್ಬೋದು ಆದೇಶ ಜಾರಿಕಾರ ಅಂತ ಹೇಳ್ಬಿಟ್ಟು. ಇದಕ್ಕೆ ಹೆಚ್ಚಿಗೆ ಕ್ವಾಲಿಫಿಕೇಷನ್ ಏನು ಕೇಳಿಲ್ಲ. ಓನ್ಲಿ ನಿಮ್ದು SSLC ಆಗಿತ್ತಪ್ಪ ಅಂತಂದ್ರೆ ನೀವು ಇದನ್ನ ಅಪ್ಲಿಕೇಶನ್ ಹಾಕೋಕೆ ನಡೀತೈತಿ. ಇಲ್ಲಿ ನೀವು ನೋಡ್ಬೋದು ಯಾವ ಹುದ್ದೆಯನ್ನು ಎಲ್ಲೆಲ್ಲಿ ಡಿವೈಡೆಂಟ್ ಮಾಡಿದಾನೆ ಅಂಥೇಳಿ. ಅಂದ್ರೆ ಸಾಮಾನ್ಯ ಅಭ್ಯರ್ಥಿ ಒಳಗೆ ಅನ್ರಿಸರ್ವ್ ಕ್ಯಾಟಗರಿ ಒಳಗೆ ಇಲ್ಲಿ ನೋಡ್ಬೋದು, ಮಹಿಳಾ ಅಭ್ಯರ್ಥಿಗೆ 3 ಪೋಸ್ಟ್ ಅದಾವ, ಗ್ರಾಮೀಣ ಅಭ್ಯರ್ಥಿಗೆ 1, ಮಾಜಿ ಸೈನಿಕರಿಗೆ 1, ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ 1, ಟೋಟಲ್ 6 ಪೋಸ್ಟ್ಗಳದಾವ. ಮತ್ತು ಪರಿಶಿಷ್ಟ ಜಾತಿ ಒಳಗೆ ಪ್ರವರ್ಗ 1ಕ್ಕೆ ಮೀಸಲು ರಹಿತ ಒಳಗೆ 1 ಪೋಸ್ಟ್ ಐತಿ. ಮತ್ತು ಪರಿಶಿಷ್ಟ ಜಾತಿ ಪ್ರವರ್ಗ B ಒಳಗೆ 1 ಪೋಸ್ಟ್ ಖಾಲಿ ಐತಿ. ಮತ್ತು ಪರಿಶಿಷ್ಟ ಜಾತಿ ಪ್ರವರ್ಗ C ಒಳಗೂ 1 ಪೋಸ್ಟ್ ಖಾಲಿ ಐತಿ, ಅದು ಏನೋ ಮೀಸಲು ರಹಿತ ಒಳಗೆ. ಮತ್ತು ನೆಕ್ಸ್ಟ್ ಪ್ರವರ್ಗ 1 ಒಳಗೆ ಮಹಿಳಾ ಅಭ್ಯರ್ಥಿಗೆ 1 ಪೋಸ್ಟ್ ಖಾಲಿ ಐತಿ, ಇಲ್ಲಿ ನೋಡ್ಬೋದು. ಮತ್ತು ನೆಕ್ಸ್ಟ್ ಪ್ರವರ್ಗ 2A ಒಳಗೆ ಮಹಿಳಾ ಅಭ್ಯರ್ಥಿಗೆ 1, ಗ್ರಾಮೀಣ ಅಭ್ಯರ್ಥಿಗೆ 1, ಮತ್ತು ಅಂಗವಿಕಲ ಅಭ್ಯರ್ಥಿಗೆ 1 ಪೋಸ್ಟ್ ಖಾಲಿ ಐತಿ. ಮತ್ತು ಇಲ್ಲಿ ಟೋಟಲ್ ಖಾಲಿ ಇರುವಂಥದ್ದು 13 ಪೋಸ್ಟ್ಗಳು ಖಾಲಿ ಅದಾವ. ಯಾವುದಪ್ಪ ಅಂತಂದ್ರೆ ಆದೇಶ ಜಾರಿಕಾರ. ಮತ್ತು ಈ ಹುದ್ದೆಗೆ ನೀವು ಅಪ್ಲಿಕೇಶನ್ ಸಲ್ಲಿಸಬೇಕಂತ ಹೇಳಿ ಅಂದ್ರೆ SSLC ಜೊತೆಗೆ ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ಇತ್ತಪ್ಪ ಅಂಥೇಳಿ ಅಂದ್ರೆ ಇದಕ್ಕೆ ನಿಮಗೆ ಹೆಚ್ಚಿನ ಪ್ರಶಂಸೆಯನ್ನು ಕೊಡ್ತಾನೆ. ಯಾಕಂದ್ರೆ ಇದಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಕೇಳಿದಾನೆ. ಮತ್ತು ನೆಕ್ಸ್ಟ್ ಜವಾನ್ ಅಂತ ಹೇಳ್ಬಿಟ್ಟು, ಜವಾನ್ ಅಂದರೆ ಪ್ಯೂನ್ ಪೋಸ್ಟ. ಟೋಟಲ್ 65 ಪೋಸ್ಟ್ಗಳದಾವೆ, ಇಲ್ಲಿ ನೀವು ನೋಡ್ಬೋದು. ಇದ್ರೊಳಗೆ ಸಾಮಾನ್ಯ ಅಭ್ಯರ್ಥಿಗೆ ಇಲ್ಲಿ ನೋಡಿ ಡಿವೈಡೆಂಟ್ ಮಾಡಿದಾನೆ. ಮೀಸಲು ರಹಿತ ಸಾಮಾನ್ಯ ಅಭ್ಯರ್ಥಿಗೆ 5 ಪೋಸ್ಟ್ ಅದಾವ, ಮಹಿಳಾ ಅಭ್ಯರ್ಥಿಗೆ 11 ಪೋಸ್ಟ್ ಅದಾವ, ಗ್ರಾಮೀಣ ಅಭ್ಯರ್ಥಿಗೆ 8 ಪೋಸ್ಟ್ ಅದಾವ, ಮತ್ತು ಅಂಗವಿಕಲ ಅಭ್ಯರ್ಥಿಗೆ 1+1 ಅಂದ್ರೆ 2 ಪೋಸ್ಟ್ಗಳದಾವ, ಮಾಜಿ ಸೈನಿಕ ಅಭ್ಯರ್ಥಿಗೆ 3 ಪೋಸ್ಟ್ ಅದಾವ, ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ 1 ಪೋಸ್ಟ್ ಐತಿ, ಯೋಜನಾ ನಿರಾಶ್ರಿತರ ಅಭ್ಯರ್ಥಿಗೆ 1 ಪೋಸ್ಟ್ ಐತಿ, ತೃತೀಯ ಲಿಂಗಿ ಅಭ್ಯರ್ಥಿಗೆ 1 ಪೋಸ್ಟ್ ಐತಿ. ಟೋಟಲ್ 32 ಪೋಸ್ಟ್ ಬರೀ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇಟ್ಟ ನೋಡ್ರಿ. ಮತ್ತು ಪರಿಶಿಷ್ಟ ಜಾತಿ ಪ್ರವರ್ಗ A ಒಳಗೆ ಮೀಸಲು ರಹಿತ 1 ಪೋಸ್ಟು, ಮಹಿಳಾ ಅಭ್ಯರ್ಥಿಗೆ 1 ಪೋಸ್ಟು, ಗ್ರಾಮೀಣ ಅಭ್ಯರ್ಥಿಗೆ 1 ಪೋಸ್ಟು, ಅಂಗವಿಕಲ ಅಭ್ಯರ್ಥಿಗೆ 1 ಪೋಸ್ಟು. ಮತ್ತು ಪರಿಶಿಷ್ಟ ಜಾತಿ ಪ್ರವರ್ಗ B ಒಳಗೆ ಮೀಸಲು ರಹಿತ ಅಭ್ಯರ್ಥಿಗೆ 1 ಪೋಸ್ಟು, ಮಹಿಳಾ ಅಭ್ಯರ್ಥಿಗೆ 1 ಪೋಸ್ಟು, ಗ್ರಾಮೀಣ ಅಭ್ಯರ್ಥಿಗೆ 1 ಪೋಸ್ಟು. ಮತ್ತು ತಳಗಿಂದನೂ ಪ್ರವರ್ಗ C ಒಳಗೂ ಸೇಮ್ ಐತೆ ನೋಡ್ರಿ, ಇಲ್ಲಿ ನೋಡ್ಬೋದು. ಮತ್ತು ಇದ್ರೊಳಗೆ ನಿಮ್ಗೆ ಏನೇ ಡೌಟ್ ಇದ್ರೂ ನನಗೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ತಿಳಿಸ್ಕೊಡ್ತಾನು. ಮತ್ತು ನೆಕ್ಸ್ಟ್ ಇಲ್ಲಿ ಪರಿಶಿಷ್ಟ ಪಂಗಡ ಒಳಗೆ ಮೀಸಲು ರಹಿತ ಅಭ್ಯರ್ಥಿಗೆ 1, ಮಹಿಳಾ ಅಭ್ಯರ್ಥಿಗೆ 1 ಪೋಸ್ಟ್ ಐತಿ. ಪ್ರವರ್ಗ 1 ಒಳಗೆ ಸೇಮ್ ಐತಿ, ಮೀಸಲು ರಹಿತ ಅಭ್ಯರ್ಥಿಗೆ 1, ಮಹಿಳಾ ಅಭ್ಯರ್ಥಿಗೆ 1, ಗ್ರಾಮೀಣ ಅಭ್ಯರ್ಥಿಗೆ 1. ಮತ್ತು ಪ್ರವರ್ಗ 2A ಒಳಗೆ ಮೀಸಲು ರಹಿತ ಅಭ್ಯರ್ಥಿಗೆ 2, ಮಹಿಳಾ ಅಭ್ಯರ್ಥಿಗೆ 3, ಮತ್ತು ಗ್ರಾಮೀಣ ಅಭ್ಯರ್ಥಿಗೆ 3 ಅದಾವ. ಮತ್ತು ಪ್ರವರ್ಗ 2B ಒಳಗೆ ಮೀಸಲು ರಹಿತ ಅಭ್ಯರ್ಥಿಗೆ 1, ಮಹಿಳಾ ಅಭ್ಯರ್ಥಿಗೆ 1, ಗ್ರಾಮೀಣ ಅಭ್ಯರ್ಥಿಗೆ 1. ಮತ್ತು ಪ್ರವರ್ಗ 3A ಒಳಗೆ ಮೀಸಲು ರಹಿತ 1, ಮಹಿಳಾ ಅಭ್ಯರ್ಥಿಗೆ 1 ಐತಿ. ಮತ್ತು ಪ್ರವರ್ಗ 3B ಒಳಗೆ ಸೇಮ್ ಐತಿ, ಮೀಸಲು ರಹಿತ 1, ಮಹಿಳಾ ಅಭ್ಯರ್ಥಿ 1, ಗ್ರಾಮೀಣ ಅಭ್ಯರ್ಥಿಗೆ 1 ಐತಿ. ಮತ್ತು ನೆಕ್ಸ್ಟ್ ಏನಂತಂದ್ರೆ ಇನ್ನು ಮಾತ್ರ ಯಾವುದೇ ರೀತಿಯಾದಂತಹ ಪೋಸ್ಟ್ಲಿ ಕಳಿಸುವಂಥದ್ದೆಲ್ಲ ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕಬೇಕು. ನಿಮ್ಗೆ ಅದೇ ತಿಳಿಸ್ಕೊಟ್ಟಂಥ ಡೇಟ್ ಒಳಗೆ
17/8/2026ರಿಂದ 16/9/2026 ಒಳಗಾಗಿ ನೀವು ಅಪ್ಲಿಕೇಶನನ್ನು ಹಾಕಬೇಕು. ಮತ್ತಿಲ್ಲಿ ಶುಲ್ಕ ನೋಡಿರಿ, ಶುಲ್ಕ ಪಾವತಿ ಮಾಡಬೇಕು. ಸಾಮಾನ್ಯ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಶುಲ್ಕ ಐತಿ. ಪ್ರವರ್ಗ 2A 2B 3A 3B ಸೇರಿದ ಅಭ್ಯರ್ಥಿಗೆ 150 ರೂಪಾಯಿ ಐತಿ. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿಯನ್ನು ಕೊಟ್ಟದನ. ಇವರ ಯಾವುದೇ ರೀತಿಯಾದಂತಹ ಶುಲ್ಕವನ್ನು ಪಾವತಿಯನ್ನು ಮಾಡೋ ಹಾಗಿಲ್ಲ. ಮತ್ತು ಇದರೊಳಗೆ ವೇತನ ಶ್ರೇಣಿಯನ್ನು ನೀವು ನೋಡ್ಬೋದು. ಇಲ್ಲಿ ಆದೇಶ ಜಾರಿಕಾರ ಹುದ್ದೆಗೆ 31,775 ರೂಪಾಯಿದಿಂದ 61,300 ರೂಪಾಯಿವರೆಗೂ ನಿಮಗೆ ಇದ್ರೊಳಗೆ ಪೇಮೆಂಟ್ ಸಿಗ್ತೈತಿ. ನೆಕ್ಸ್ಟ್ ಜವಾನಕ್ಕೆ 27,000 ರೂಪಾಯಿದಿಂದ 46,675 ರೂಪಾಯಿವರೆಗೂ ಇದ್ರದ ಪೇಮೆಂಟ್ ಸಿಗ್ತೈತಿ. ಮತ್ತು ನಾನು ನಿಮ್ಗೆ ಫಸ್ಟ್ ಹೇಳ್ದಂಗೆ ಇಲ್ಲಿ ನೋಡ್ಬೋದು, ಆದೇಶ ಜಾರಿಕಾರಗ SSLC ಜೊತೆಗೆ ಡ್ರೈವಿಂಗ್ ಲೈಸೆನ್ಸನ್ನು ಕಂಪಲ್ಸರಿ ಹೊಂದಿರೋರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ಮತ್ತು ಜವಾನ್ ಹುದ್ದೆಗೆ ಪ್ಯೂನ್ ಕೆಲಸಕ್ಕೆ ಯಾವುದೇ ರೀತಿಯಾದಂತಹ ಇದನ್ನಿಟ್ಟಿಲ್ಲ. ಓನ್ಲಿ ನಿಮ್ದು SSLC ಪಾಸ್ ಆಗಿತ್ತು ಮತ್ತು ಕನ್ನಡ ಓದಲು ಬರೆಯಲು ಬರ್ತೈತಂದ್ರೆ ಸಾಕು. ಮತ್ತು ಇದಕ್ಕೇನು ಅಡಿಷ್ನಲ್ ಕ್ವಾಲಿಫಿಕೇಷನ್ ಏನು ಕೇಳಿಲ್ಲ. ಮತ್ತು ಇದರದ ಏಜ್ ಲಿಮಿಟು 18ರಿಂದ 45 ವರ್ಷವರೆಗೂ ಇದನ್ನು ಇಟ್ಟದಾನ. ಮತ್ತು ನೋಡಿರಿ, ಸಂದರ್ಶನ ಅಂದರೆ ಇದ್ರದ್ದು ಯಾವುದೇ ರೀತಿಯಾದಂಥ ಎಕ್ಸಾಮ್ ಇರೋಂಗಿಲ್ಲ. ಓನ್ಲಿ ನಿಮ್ಮ ಸಂದರ್ಶನ ಇರುತ್ತೆ. ನೀವು SSLC ಒಳಗೆ ಪಡೆದುಕೊಂಡಿರುವಂತಹ ಪರ್ಸಂಟೇಜ್ ಮ್ಯಾಗ ಒಂದು ಹುದ್ದೆಗೆ 25 ಮಂದಿ ಅಂತ ಸಂದರ್ಶನಕ್ಕೆ ಕರಿತಾನೆ. ಅಲ್ಲಿ ನೀವು ಸಂದರ್ಶನ ಒಳಗೆ ಪಾಸ್ ಆಗಬೇಕು. ಪಾಸ್ ಆದ್ರೆ ಅಷ್ಟೇ ನಿಮ್ಗೆ ನೌಕರಿ ಸಿಗ್ತೈತಿ. ಮತ್ತು ಅದೇ ರೀತಿ ಜವಾನ್ ಹುದ್ದೆಗೆ ಇಲ್ಲಿ ನೀವು ನೋಡ್ಬೋದು, ಒಂದು ಹುದ್ದೆಗೆ 10 ಮಂದಿ ಸಂದರ್ಶನಕ್ಕೆ ಕರಿತಾನೆ. ನೀವು ಇದ್ರೊಳಗೆ ಪಾಸ್ ಆದ್ರೆ ಅಂದ್ರೆ ಅಷ್ಟೇ ನೀವು ನೌಕರಿ ಸಿಗ್ತೈತಿ. ಮತ್ತು ಕೋರ್ಟ್ ಒಳಗೆ ಕೆಲಸ ಅಂತೂ ನಿಮಗಂತೂ ಗೊತ್ತೈತಿ, ಭಾಳ ಸಿಂಪಲ್ ಇರ್ತೈತಿ. ಅದಕ್ಕೆ ನೀವೇನಾರ ಈ ಕೋರ್ಟ್ ಒಳಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಪಡ್ತೀರಿ ಅಂದ್ರೆ ನಿಮ್ಗೊಂದು ಬೆಸ್ಟ್ ಆಪರ್ಚುನಿಟಿ ಐತಿ. ಹೋಗಿ ಇದಕ್ಕೆ ಅಪ್ಲೈ ಮಾಡಿರಿ. ಮತ್ತು ಇನ್ನಷ್ಟು ಹೆಚ್ಚಿನ ಉದ್ಯೋಗ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ.